ಬೆಳಗ್ಗೆ ಇದ್ದರೆ ನನಗೆ ಅಸಿಡಿಟಿ ಆಯಿತು ಡಾಕ್ಟ್ರೆ ಅಂತ ಬರ್ತಾರೆ. ಈ ಅಸಿಡಿಟಿ ಅಂದರೆ ಏನು, ಗ್ಯಾಸ್ಟ್ರಿಕ್ ಅಂದರೆ ಏನು, ಗ್ಯಾಸ್ ಟ್ರಬಲ್ ಅಂದರೆ ಏನು, ಇದು ಭಾಳ ಕನ್ಫ್ಯೂಷನ್, ಗೊಂದಲ ನಿಮಗೆ. ಈ ಗ್ಯಾಸ್ಟ್ರಿಕ್ ಅಂದರೆ ನಮ್ಮ ಜಠರದಲ್ಲಿ ಆ್ಯಸಿಡ್ ಇರುತ್ತೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ವೆರಿ ಪವರ್ಫುಲ್ ಆ್ಯಸಿಡ್. ಅದು ನಮ್ಮ ಜಠರದ ಒಳಗಡೆ ಇದ್ದೇ ಇರುತ್ತೆ. ಅದು ಭಾಳ ಇಂಪಾರ್ಟೆಂಟು ಮನುಷ್ಯನಿಗೆ ಡೈಜೆಷನ್ ಆಗಬೇಕಾದ್ರೆ. ಅಷ್ಟೇ ಅಲ್ಲ, ನಾವು ತಿಂದ ಆಹಾರದಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಏನಾನ ಇದ್ದರೆ ಅದು ಜಠರದಲ್ಲೇ ಕೊಂದು ಬಿಡುತ್ತೆ. ಅದರಿಂದ ಆಸಿಡ್ ಇಂಪಾರ್ಟೆಂಟು. ಹಂಗಂದರೆ ಗ್ಯಾಸ್ಟ್ರಿಕ್ ಅಂದರೆ ಏನು ಡಾಕ್ಟ್ರೆ? ವೆರಿ ಸಿಂಪಲ್. ಗ್ಯಾಸ್ಟ್ರೈಟಿಸ್ನ ನೀವು ಜನಸಾಮಾನ್ಯ ನನಗೆ ಗ್ಯಾಸ್ಟ್ರಿಕ್ ಆಗಿದೆ. ಗ್ಯಾಸ್ಟ್ರೈಟಿಸ್ ಅಂದರೆ ಏನು ಅಂದರೆ ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಅಪೆಂಡಿಕ್ಸ್ನಾಗ ಇನ್ಫೆಕ್ಷನ್ ಆದರೆ ಅಪೆಂಡಿಸೈಟಿಸ್ ಅಂತೀವಿ ನಾವು. ನಿಮ್ಮ ಗಂಟ್ಲೊಳಗೆ ಟಾನ್ಸಿಲ್ ಏನಾದರೂ ಇನ್ಫೆಕ್ಷನ್ ಆದರೆ ಟಾನ್ಸಿಲೈಟಿಸ್ ಅಂತೀವಿ. ಅದೇ ರೀತಿ ನಿಮ್ಮ ಜಠರದ ಒಳಗಡೆ ಮ್ಯೂಕಸ್ ಮೆಂಬ್ರೇನ್ ಅಂತ ಇರುತ್ತೆ. ನಿಮ್ಗೆ ಈಸಿಲಿ ಅರ್ಥ ಆಗಬೇಕಂದ್ರೆ ನಿಮ್ಮ ಬಾಯೊಳಗೆ ಬೆಳ್ಳಿಟ್ಟು ಮುಟ್ಟಿದ್ರೆ ಇದನ್ನು ಮ್ಯೂಕಸ್ ಮೆಂಬ್ರೇನ್ ಅಂತೀವಿ. ಅದೇ ರೀತಿಯ ಮೆಂಬ್ರೇನ್ ನಮ್ಮ ಸ್ಟಮಕ್ ಒಳಗಡೆ ಇರುತ್ತೆ. ಅದರೊಳಗೆ ಏನಾದರೂ ಇನ್ಫೆಕ್ಷನ್ ಆದರೆ ಯಾಕಾಗುತ್ತೆ? ವೆರಿ ಇಂಪಾರ್ಟೆಂಟು. ಆ ಪದ ಇದೆಯಲ್ಲ ಐಟಿಸ್ ಅನ್ನೋದು, ಆ ಒಳಗಡೆ ಲೇಯರ್ನ ಸಣ್ಣ ಸಣ್ಣ ಹುಣ್ಣಾದರೆ ತರ್ಚ್ಕೊಂಡೋದಂಗಾದರೆ ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ. ಯಾಕಾಗುತ್ತೆ ಡಾಕ್ಟ್ರೆ? ವೆರಿ ಸಿಂಪಲ್. ಆಸಿಡ್ ಲೆವೆಲ್ ಜಾಸ್ತಿ ಆದರೆ ಆಗುತ್ತೆ. ಆಸಿಡ್ ಲೆವೆಲ್ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಹರಿ, ವರಿ, ಕರಿ ಇವು ನೆನಪಿಟ್ಟುಬಿಡಿ. ಹರಿಬರಿಯಾಗಿ ಉಣ್ಣೋದು, ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು, ತುಂಬ ಮಸಾಲೆ ತಿನ್ನೋದು, ಇದರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಬಟ್ ಅಲ್ಲೆಲ್ಲ ಬ್ಯಾಕ್ಟೀರಿಯಾ ಇರ್ತಿತ್ತು, ಅಪೆಂಡಿಕ್ಸ್ನಾಗಲಿ ಟಾನ್ಸಿಲ್ನಾಗಲಿ. ಜಠರದಲ್ಲೂ ಕೂಡ ಈಚೀಚೆಗೆ ಒಂದು ಬ್ಯಾಕ್ಟೀರಿಯಾ ಕಂಡುಹಿಡಿದಿದ್ದೀವಿ. ಇನ್ಫ್ಯಾಕ್ಟ್ ಎಚ್ ಪೈಲೋರೈ ಅಂತ ಒಂದು ಬ್ಯಾಕ್ಟೀರಿಯಾ, ಇದನ್ನು ಕಂಡುಹಿಡಿದಂಥ ವಿಜ್ಞಾನಿಗೆ ನೊಬೆಲ್ ಅವಾರ್ಡ್ ಬಂತು. ಈ ಬ್ಯಾಕ್ಟೀರಿಯಾ ಹೆಂಗೆ ಹೋಗುತ್ತೆ ಅಂದರೆ, ನೀವು ರೋಡ್ ಬೀದಿ ಬದಿ ಸೈಡ್ ತಿನ್ನೋರಿಗೆ, ಹೈಜೀನ್ ಇಲ್ದಿರೋ ಫುಡ್ ತಿನ್ನೋರಿಗೆ, ಮಾಸ್ ಕುಕ್ಕಿಂಗ್ನೊಳಗೆ ತಿನ್ನೋರಿಗೆ ಈ ಬ್ಯಾಕ್ಟೀರಿಯಾ ನಿಮ್ಮ ಆಹಾರದ ಜೊತೆಯಲ್ಲಿ ಹೋಗಿ ಜಠರದಲ್ಲಿ ಕೂತ್ಕೊಳ್ಳುತ್ತೆ. ಇದು ಆ್ಯಸಿಡ್ ಸೆಕ್ರಿಷನ್ನ ಜಾಸ್ತಿ ಮಾಡುತ್ತೆ. ಆದ್ದರಿಂದ ಎಚ್ ಪೈಲೋರೈ ಬ್ಯಾಕ್ಟೀರಿಯಾ ಇದ್ದರೆ ಅದು ನಿಮಗೆ ಅಸಿಡಿಟಿ ಜಾಸ್ತಿ ಆಗುತ್ತೆ. ಇದನ್ನು ಹೆಂಗೆ ಕಂಡುಹಿಡಿತೀರ ಡಾಕ್ಟ್ರೆ ಅಂದರೆ ವೆರಿ ಸಿಂಪಲ್. ಮೊದಲೆಲ್ಲ ಎಂಡೋಸ್ಕೋಪಿ ಮಾಡಿ ಅಲ್ಸರ್ ಇದೆಯಾ ಕ್ಯಾನ್ಸರ್ ಇದೆಯಾ ಅಂತ ನೋಡೀವಿ. ಇವತ್ತು ಎಂಡೋಸ್ಕೋಪಿ ಮಾಡೋದು ಈ ಬ್ಯಾಕ್ಟೀರಿಯಾ ಇದೆಯಾ ಅಂತ ಕಂಡುಹಿಡಿಯಲಿಕ್ಕೆ. ಅದನ್ನು ಬಯಾಪ್ಸಿ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಎಚ್ ಪೈಲೋರೈ ಬ್ಯಾಕ್ಟೀರಿಯಾ ಇತ್ತು ಅಂತ. ಅದನ್ನು ಹೋಗಲಾಡಿಸ್ಲಿಕ್ಕೆ, ಎರಾಡಿಕೇಟ್ ಮಾಡಲಿಕ್ಕೆ HP ಕಿಟ್ ಅಂತ 15 ದಿನ ಕೊಡ್ತೀವಿ. ಅದರಿಂದ ಬ್ಯಾಕ್ಟೀರಿಯಾ ಸತ್ತು ಹೋಗುತ್ತೆ. ಸೊ ಈ ಗ್ಯಾಸ್ಟ್ರಿಕ್ನೊಳಗೆ ನಿಮ್ಗೆ ಏನು ಸಿಂಪ್ಟಮ್ಸ್ ಇರುತ್ತೆ ಅಂದರೆ ಭಾಳ ಸಿಂಪಲ್. ಬಂದವರೆಲ್ಲ ಯಾಕೋ ಹೊಟ್ಟೆ ಉರಿ ಡಾಕ್ಟ್ರೆ, ಗ್ಯಾಸ್ ಊದ್ಕೊಂಡಂಗೆ ಊದ್ಕೊಡುತ್ತೆ ಡಾಕ್ಟ್ರೆ, ಉಳಿತೆಗೆ ಬರುತ್ತೆ ಡಾಕ್ಟ್ರೆ, ಎದೆ ಉರಿ ಬರುತ್ತೆ. ಇವೆಲ್ಲ ಈ ಗ್ಯಾಸ್ಟ್ರಿಕ್ನ ರೋಗ ಲಕ್ಷಣಗಳು. ಸೊ ಇದಿದ್ದಾಗೆ ಏನು ಮಾಡಬೇಕು ಡಾಕ್ಟ್ರೆ? ನಾನು ಅವೆಲ್ಲ ಹೇಳ್ದಂಗೆ ಹರಿ, ವರಿ, ಕರಿನ ಅವಾಯ್ಡ್ ಮಾಡಿ. ಅನ್ನೆಸೆಸರಿ ಟ್ಯಾಬ್ಲೆಟ್ಸ್ ತೊಗೋಬೇಡಿ ಅಂದರೆ ಪೇನ್ ಕಿಲ್ಲರ್ಸ್ ತೊಗೋಬೇಡಿ. ಸ್ಮೋಕ್ ಮಾಡಬೇಡಿ, ಆಲ್ಕೋಹಾಲ್ ತೊಗೋಬೇಡಿ. ಅಲ್ಲಿ ಇಲ್ಲಿ ಹೊರಗಡೆ ಕಂಟಾಮಿನೇಟೆಡ್ ಫುಡ್, ವಾಟ್ರನ್ನ ತೊಗೋಬೇಡಿ. ಅದರಿಂದ ನಿಮ್ಮ ಪೈರು. ಸೊ ಇದಕ್ಕೆ ಟ್ರೀಟ್ಮೆಂಟು ಭಾಳ ಸರಳ. ಪ್ರಿಕಾಷನ್ ಆಲ್ರೆಡಿ ಹೇಳಿದ್ದೀನಿ, ಪ್ರಿವೆನ್ಷನ್ ಹೇಳಿದ್ದೀನಿ. ಬಟ್ ಇವತ್ತು ವಂಡರ್ಫುಲ್ ಡ್ರಗ್ಸ್ ಇದ್ದಾವೆ. ಆಂಟಾಸಿಡ್ಸ್ ಅಂತೀವಿ ನಾವು, ಡೈಜಿನು ಇವೆಲ್ಲ ನೀವು ಕುಡ್ದಿರ್ತೀರಿ, ಸುಕ್ರಾಲ್ ಅವೆಲ್ಲ. ಸೊ ಆಂಟಾಸಿಡ್ ಕುಡಿದ್ರೆ ಹೊಟ್ಟೆ ಎಲ್ಲ ತಣ್ಣಗಾಗುತ್ತೆ, ಕೋಟ್ ಆಗುತ್ತೆ. ಅದು ಬಿಟ್ಟರೆ ನಿಮ್ಗೆಲ್ರಿಗೂ ಕೂಡ ರ್ಯಾನಿಟೈಡಿನ್ ಕಾಲದಿಂದಲೂ ಗೊತ್ತು. ಅನೇಕ ಡ್ರಗ್ಸ್ ಬಂದು ರ್ಯಾನಿಟೈಡಿನ್ನು, ಫ್ಯಾಮೋಟಿಡಿನ್ನು, ಈಗ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತೀವಿ. ಸೊ ಎಲ್ಲೋ ಒಂದು ಕಡೆ ಪ್ಯಾಂಟಪ್ರೋಸೋಲ್, ಒಮಿಪ್ರೋಸೋಲು, ಲ್ಯಾನ್ಸೋಪ್ರೋಸೋಲು, ಸೋ ಮೆನಿ ಡ್ರಗ್ಸ್ ಬಂದಿದ್ದಾವೆ. ನೀವು ಅಕ್ರಾಸ್ ದಿ ಕೌಂಟ್ರ್ ಕೊಂಡ್ಕೊಂಡು ತೊಗೋಬೇಡಿ. ದಯವಿಟ್ಟು ವೈದ್ಯರ ಪ್ರಿಸ್ಕ್ರಿಪ್ಷನ್ ಪ್ರಕಾರ, ಯಾಕಂದರೆ ಕರೆಕ್ಟ್ ಕೋರ್ಸ್ ತೊಗೋಬೇಕು, ಅದನ್ನು ತೊಗೊಳ್ತಾ ಇರಿ. ಬಟ್ ಒಂದು ಮಾತಂತೂ ಹೇಳ್ತೀನಿ, ಗ್ಯಾಸ್ಟ್ರಿಕ್ನ ಪರ್ಮನೆಂಟಾಗಿ ವಾಸಿ ಮಾಡಲಿಕ್ಕೆ ಬ್ರಹ್ಮ ಬಂದರೂ ಸಾಧ್ಯವಿಲ್ಲ. ಅದ್ರ ಜೊತೆ ಬದುಕೋದು ಕಲ್ತ್ಕೊಳ್ಳಿ. ಬಟ್ ಒನ್ಲಿ ಥಿಂಗ್, ಅದರ ಕಾಂಪ್ಲಿಕೇಶನ್ಸ್ ನಮಗೆ ಗೊತ್ತು. ಗ್ಯಾಸ್ಟ್ರೈಟಿಸಿಂದ ಗ್ಯಾಸ್ಟ್ರಿಕ್ ಅಲ್ಸರ್ ಆಗ್ಬೋದು. ಗ್ಯಾಸ್ಟ್ರಿಕ್ ಅಲ್ಸರು 5% ಆಫ್ ದಿ ಪೀಪಲ್ನಲ್ಲಿ ಕ್ಯಾನ್ಸರ್ ಆಗ್ಬೋದು. ಇವೆಲ್ಲವನ್ನು ನೀವು ಕರೆಕ್ಟಾಗಿ ತಿಳ್ಕೊಬೇಕು ಅಂದರೆ ವೈದ್ಯರ ಹತ್ರ ಬಂದ್ರಾಗೆ ಕೆಲವು ಟೆಸ್ಟ್ಗಳು ಮಾಡಿ ಅದನ್ನು ಕಂಡುಹಿಡ್ಕೋಬೋದು. ಆದ್ದರಿಂದ ಸೊ ಗ್ಯಾಸ್ಟ್ರೈಟಿಸ್ ಅಂದರೆ ಅದು. ಬಟ್ ತುಂಬ ಜನ ನೀವು ಕನ್ಫ್ಯೂಸ್ ಮಾಡ್ಕೋತೀರಿ. ತುಂಬ ಗ್ಯಾಸ್ ಪಾಸ್ ಮಾಡಿದರೆ ಗ್ಯಾಸ್ ಟ್ರಬಲ್ ಅಂತೀರಿ. ಅದೇ ಬೇರೆ, ಇದೇ ಬೇರೆ. ನೋಡಿ, ಗ್ಯಾಸ್ ಅಂದರೆ ನೀವು ತೇಗ್ತಿರಲ್ಲ, ಆ ಗ್ಯಾಸ್ ಎಲ್ಲಿಂದ ಬರುತ್ತೆ ಅಂದರೆ ನಿಮ್ಮ ಜಠರದಲ್ಲಿ ನೀವು ನುಂಗಿದ ಗಾಳಿ ಇರುತ್ತೆ. ನೀವು ಅದಕ್ಕೆ ಗಬ ಗಬ ಅಂತ ಊಟ ಮಾಡೋದು, ಎಲ್ಲೋ ಓಡಾಡ್ಕೊಂಡು ತಿನ್ನೋದು, ಸಾವಧಾನವಾಗಿ ತಿಂದ ಇದ್ರೆ ನುಂಗವಾಗೆ 1.25 ml ಗಾಳಿ ನುಂಗ್ತೀವಿ ನಾವು. ಅದು ಜಠರದಲ್ಲಿರುತ್ತೆ.
ಅದು ಈಚೆಗೆ ಬರುತ್ತೆ. ಅದನ್ನೇ ತೇಗೋನು ಅಂತ ತೇಗ್ತಾರೆ. ಕೆಲವರಂತೂ ಸೈಕಲಾಜಿಕಲಿ ಎಷ್ಟು ಜೋರ ತೇಗ್ತಾರೆ ಅಂದರೆ ಗಂಡ ಹೆಂಡತಿ ಮೇಲೆ ಹೇಳ್ತಾನೆ, ಅಯ್ಯೋ ಡಾಕ್ಟ್ರೆ ನನ್ನ ಹೆಂಡತಿ ತೇಗಿದ್ರೆ ಪಕ್ಕದ ಮನೆಯವರೆಲ್ಲ ಗಾಬರಿ ಆಗ್ತಾರೆ, ಹಂಗೆ ತೇಗ್ತಾಳೆ ಅಂತ. ಇದ್ರಾಗ ಅರ್ಧ ಫಿಸಿಕಲ್ಲು ಅರ್ಧ ಸೈಕಲಾಜಿಕಲ್ಲು. ಸೊ ಆದ್ದರಿಂದ ದಯವಿಟ್ಟು ಅದೇನು ದೊಡ್ಡ ಕಾಯಿಲೆ ಅಲ್ಲ, ನಮ್ಮ ಹತ್ರ ಬಂದರೆ ಅದಕ್ಕೆ ಸ್ಪಷ್ಟವಾದ ಟ್ರೀಟ್ಮೆಂಟ್ ಇರುತ್ತೆ. ಇನ್ನೊಂದು ಈ ಗ್ಯಾಸ್ ಪಾಸ್ ಮಾಡೋದು ಇದೆಯಲ್ಲ ನೋಡಿ, ಈ ಗ್ಯಾಸ್ ಬೇರೆ. ಇದು ಕರುಳಿನಲ್ಲಿ ನಮ್ಮ ಬ್ಯಾಕ್ಟೀರಿಯಾ, ಕರುಳಿನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಗುಡ್ ಬ್ಯಾಕ್ಟೀರಿಯಾ ಅಂತೀವಿ ನಾವು, ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಅಂತೀವಿ. ನಾವು ತಿಂದ ಆಹಾರದಲ್ಲಿ ಪ್ರೋಟೀನ್ಸ್ ಇರುತ್ತೆ. ಜಠರದಿಂದ ಅರ್ಧಂಬರ್ಧಂ ಡೈಜೆಸ್ಟನ್ ಆಗಿ ಕರುಳಿಗೆ ಬಂದಾಗೆ ಕರುಳಿನ ಮೇಲೆ ಆ ಪ್ರೋಟೀನ್ಸ್ ಮೇಲೆ ಈ ಬ್ಯಾಕ್ಟೀರಿಯಾ ಆಕ್ಟ್ ಮಾಡಿದಾಗೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಆ ಗ್ಯಾಸನ್ನು ನೀವು ಮೋಷನ್ ಮಾಡೋ ಜಾಗದಲ್ಲಿ ಗುದದ್ವಾರದಲ್ಲಿ ಪಾಸ್ ಆಗುತ್ತೆ. ಆ ಗ್ಯಾಸು ಕೂಡ ಇಟ್ಸ್ ಎ ನಾರ್ಮಲ್ ಫೆನಾಮಿನ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 200 ml ಇಂದ 2 ಲೀಟ್ರ್ವರೆಗೂ ಗ್ಯಾಸ್ ಪಾಸ್ ಮಾಡಬಹುದು. ಗ್ಯಾಸ್ ವಾಸನೆ ಇರುತ್ತೆ. ಯಾಕಿರುತ್ತೆ ಅಂದರೆ 99.5% ನೈಟ್ರೋಜನ್, ಅದಕ್ಕೆ ಗ್ಯಾಸ್ ಇರೋಲ್ಲ, ಅದಕ್ಕೆ ಸ್ಮೆಲ್ ಇರೋಲ್ಲ. ಆದರೆ 0.25% ಭಾಳ ಮಿನಿಮಲ್ ಇಂಡೋಲ್ಸ್, ಕೆಟೋಲ್ ಇವೆಲ್ಲ ಇರ್ತವೆ. ಅದರಿಂದ ಗ್ಯಾಸ್ ವಾಸನೆ ಇರುತ್ತೆ. ನೀವು ಪಾಸ್ ಮಾಡೋ ಗ್ಯಾಸ್ ವಾಸನೆ ಕಡಿಮೆ ಆಗಬೇಕು ಅಂದರೆ ಚೆನ್ನಾಗಿ ನೀರು ಕುಡೀರಿ, ಸೊಪ್ಪು ತರಕಾರಿ ತಿನ್ನಿ. ಆದರೆ ದ್ವಿದಳ ಧಾನ್ಯಗಳು, ಪ್ರೋಟೀನ್ಸು, ಕೋಳಿ ಮೊಟ್ಟೆ, ಮಟನ್ನು, ಚಿಕನ್ ಇವನ್ನ ಸ್ವಲ್ಪ ಕಡಿಮೆ ಮಾಡಿದರೆ ನಿಮಗೆ ಗ್ಯಾಸ್ ಸ್ಮೆಲ್ ಕಡಿಮೆ ಆಗ್ಬೋದು. ಅದಕ್ಕಿಂತ ಇಂಪಾರ್ಟೆಂಟು, ನಿಮ್ಮ ಕರುಳಿನಲ್ಲಿ ಒಂದು ಇನ್ಫೆಕ್ಷನ್ ಇದೆ, ಅಮೀಬಿಕ್ ಇನ್ಫೆಕ್ಷನ್ ಅಂತೀವಿ. ಅಮೀಬೆ ನಿಮಗೆ ಯೂಶಲಿ ಫುಡ್ಡಿಂದನೇ ಬರುತ್ತೆ. ಸೊ ನೀವು ಹೊರಗಡೆ ತಿನ್ನುವ ಆಹಾರದಲ್ಲಿ, ಮಾಸ್ ಕುಕ್ಕಿಂಗ್ನಲ್ಲಿ ಅಮೀಬೆ ಅದು ಪ್ರೋಟೋಜೋವಾ. ನಿಮ್ಮ ದೊಡ್ಡ ಕರುಳಿನಲ್ಲಿ ಅಮೀಬಿಕ್ ಅಲ್ಸರ್ ಅಂತ ಆಗುತ್ತೆ, ಅಮೀಬಿಕ್ ಹೆಪಟೈಟಿಸ್ ಅಂತ ಆಗುತ್ತೆ, ಅಮೀಬಿಕ್ ಲಿವರ್ ಆಪ್ಸೆಸ್ ಅಂತ ಆಗುತ್ತೆ. ಈ ಅಮೀಬಿಯಾಸಿಸ್ನಲ್ಲಿ ಗ್ಯಾಸು ತುಂಬ ಸ್ಮೆಲ್ ಇರುತ್ತೆ. ಅದರಿಂದ ಅದನ್ನು ನೀವು ವೈದ್ಯರ ಹತ್ರ ತೋರಿಸ್ಕೊಂಡು ಅದಕ್ಕೆ ಕರೆಕ್ಟ್ ಆದ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಇರೋಲ್ಲ.